ಇವತ್ತು ನಾವು ಹೊರಟಿದ್ವಿ ಭೀಮನಗುಡ್ಡಕ್ಕೆ. ಬನ್ನಿ ಹೋಗೋಣ. ಇನ್ನೂ ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ಇನ್ಫಾರ್ಮೇಷನ್ ಕೊಡ್ತಾನೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡಿ ಹೋಗೋಣ. ಇನ್ನು ಭೀಮನಗುಡ್ಡ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಭೀಮನಗುಡ್ಡ ಶಿರ್ಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಅಮ್ಮಿನಹಳ್ಳಿ ಕ್ರಾಸಿಂದ ಡೈರೆಕ್ಟ್ ಸ್ಟ್ರೈಟ್ ತಗೊಂಡ್ರೆ ಆಯಿತು. ಸೊ ಅಮ್ಮಿನಹಳ್ಳಿ ಕ್ರಾಸಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಹಾಗೆ ಗಾಡಿ ನಿಲ್ಲಿಸಿರೋದ್ರಿಂದ ವ್ಯೂ ಪಾಯಿಂಟ್ಗೆ 500 ಮೀಟರ್ ದೂರದಲ್ಲಿದೆ. ಸೊ ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನು ಇದು 2ನೇ ಬಾರಿ ನಾನು ಹೋಗ್ತಿರೋವಂಥದ್ದು ಭೀಮನಗುಡ್ಡಕ್ಕೆ. ಮುಂಚೆ ಮಳೆಗಾಲದಲ್ಲಿ ಒಂದ್ಸಲ ತೋರಿಸಿದ್ದೆ. ಈಗ ಲೈಟಾಗಿ ಮಳೆಗಾಲ, ಬಟ್ ಜಾಸ್ತಿ ಬೇಸಿಗೆಗಾಲ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಇನ್ನು ಮುಂಚಿನ ವಿಡಿಯೋದೊಳಗೆ ಬೆಳಗಿನ ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೆ, ಆದರೆ ಇವತ್ತಿನ ವ್ಯೂ ಅಲ್ಲಿ ನಾನು ತೋರಿಸ್ತಿರೋದು ಸಂಜೆ ವ್ಯೂ ಹೇಗಿತ್ತು ಅಂತ. ವ್ಯೂ ಅಂತೂ ಹೋಗ್ತಾ ಹೋಗ್ತಾನೆ ಅಲ್ಟಿಮೇಟ್ ಆಗಿತ್ತು. ಹೋಗ್ಬೇಕಾದ್ರೆ ಜನ ಇಲ್ವೇನೋ ಅಂದ್ಕೊಂಡೆ, ಒಂದು 2-3 ಅಷ್ಟೇ ಗಾಡಿ ಇತ್ತು. ಆದರೆ ಹೋದ್ರ ಮೇಲೆ ಗೊತ್ತಾಯಿತು ಸುಮಾರು ಜನ ಇದ್ರು ಅಂತ. ಅದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಏನಾದರೂ ಬಂದರೆ ನೀವು ಉಂಚಳ್ಳಿ ಫಾಲ್ಸ್ ಕೂಡ ಹತ್ತಿರದಲ್ಲೇ ಇದೆ. ಸೊ ಅದು 8ರಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅದು ನೀವು ಬೇಸಿಗೆಗಾಲದಗಿಂತ ಮಳೆಗಾಲದಲ್ಲಿ ಹೋದರೆ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ತುಂಬ ಸೇಫ್ ಆಗಿ ಹೋಗಿ ಬನ್ನಿ ಅಂತ ಹೇಳ್ತಾ, ಯಾಕಂದ್ರೆ ಜಾರತ್ತೆ ಹಾಗಾಗಿ. ಇನ್ನು ನೀವೇನಾದ್ರೂ ಫಸ್ಟ್ ಟೈಮ್ ಸಿರ್ಸಿಗೆ ಬರ್ತಾ ಇದ್ದೀರಾ, ಹಾಗಾದ್ರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಈ ಪ್ಲೇಸಿಗೆ ಬಂದರೆ ಈ ಎರಡೆರಡು ಪ್ಲೇಸ್ನ ನೋಡ್ಬೋದು. ಅದೇ ಭೀಮನಗುಡ್ಡ ಹಾಗೂ ಉಂಚಳ್ಳಿ ಫಾಲ್ಸ್. ಇನ್ನು ನಾನು ಭೀಮನಗುಡ್ಡಕ್ಕೆ ಬಂದಿರೋದು ಇದು ಮೋಸ್ಟ್ಲಿ ಒಂದು 9ನೇದ 10ನೇ ಸಲ ಅಂತಾನೆ ಹೇಳ್ಬೋದು. ಹತ್ರದಲ್ಲಿ ಏನಾದರೂ ಹೋಗ್ಬೇಕಂತ ಅನ್ನಿಸ್ದಾಗೆಲ್ಲ ಮೊದಲಾಗಿ ನಾವು ಬರೋದೇ ಈ ಒಂದು ಪ್ಲೇಸ್ಗೆ. ಸೊ ಕನ್ನಡಕ ಹಾಕೊಂಡ್ಬೇಕೆಲ್ಲ ಅನಿಸ್ತಾವೆ. ಅದು ನನಗೆ ಉಸಿರಾಡ್ತಿರೋ ಸೌಂಡ್ ಕೂಡ ಕೇಳಿಸ್ತಿದ್ದೆ. ನೋಡಿದ್ರಲ್ಲ, ಸುಮಾರು ದಿನ ನಡೆಯೋದೆಲ್ಲ ಬಿಟ್ಬಿಟ್ರೆ ನಮ್ಮ ಥರನೇ ಈ ಥರ ಉಫ್ ಅನ್ಬೇಕಾಗತ್ತೆ. ಇನ್ನು ಬನ್ನಿ ಬೇಗ ಬೇಗ ಹೋಗೋಣ. ಸನ್ಸೆಟ್ ಆಗುವಂಥ ಟೈಮ್ ಕೂಡ ಬಂತು. ಸೊ ನಾವು ಕೂಡ ಹೋಗಿ ಬರೋಣ. ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬನ್ನಿ ಮೇಲ್ಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಜೊತೆಗೆ ಸನ್ಸೆಟ್ ಆಯ್ತಾ ಇಲ್ವಾ ಅಂತ ನೀವೇ ನೋಡಿ. ಭೀಮನಗುಡ್ಡ. ಸೊ ನೀವು ನೋಡ್ತಿದ್ರೆ ಆ ಕಡೆ ಎಲ್ಲ ಇನ್ನೂ ಸನ್ಸೆಟ್ ಆಗುವಂತಹ ಟೈಮ್ ಬಂತು. ಸೊ ನೋಡೋಣ ಅದನ್ನು ಕೂಡ. ಬನ್ನಿ ಏನಂತ ಒಂದು ಇನ್ನು ನೋಡಿದ್ರಲ್ಲ ನನ್ನ ವೇ ಹೇಗಿತ್ತು ಅಂತ. ಇಲ್ಲೇ ಸಣ್ಣದಾಗಿರುವಂತಹ ನದಿ ಕೂಡ ಕಾಣುತ್ತೆ. ಜೊತೆಗೆ ಅದನ್ನು ನೋಡಿಕೊಂಡು ಸನ್ಸೆಟ್ ಆಗುವಂತಹ ಟೈಮಲ್ಲಿ ಸನ್ಸೆಟ್ನೂ ಕೂಡ ನೋಡಿ ನಾವೆಲ್ಲ ಫುಲ್ ಮಜಾ ಮಾಡಿದ್ವಿ. ನೀವು ಕೂಡ ಬರ್ತಾಯಿದ್ರ, ಫಸ್ಟ್ ಟೈಮ್ ಬರ್ತಿದ್ರಾ, ಹೇಗಾಯಿತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಇನ್ನು ನೀವೇನಾದರೂ ಮುಂಚೆ ವಿಸಿಟ್ ಮಾಡಿದ್ರಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಇನ್ನು ಹೋಗ್ತಾನೆ ಗಾಡಿ ನಿಲ್ಲಿಸ್ಲಿಕ್ಕೆಲ್ಲ ಜಾಗ ಉಂಟು. ಸೊ ಅಲ್ಲಿ ಫಾರೆಸ್ಟ್ರಿ ಅವರು 10 ರೂಪಾಯಿ ತೊಗೊಳ್ತಾರೆ. ಸೊ 10 ರೂಪಾಯಿ ಕೊಟ್ಟು ನೀವು ನೋಡ್ಕೊಬಂದರೆ ಆಯಿತು. ಇನ್ನು ನೋಡ್ತಾ ಇದ್ರಲ್ಲ, ಇದೇ ಭೀಮನಗುಡ್ಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗಂತ ಹೇಳ್ತಾ, ಮತ್ತೊಮ್ಮೆ ನಾನಿರೋದು ಭೀಮನಗುಡ್ಡದಲ್ಲಿ. ಇನ್ನೂ ಸಾಕಷ್ಟು ಸಿರ್ಸಿ ಸುತ್ತಮುತ್ತಲಿರುವಂತಹ ಒಳ್ಳೊಳ್ಳೆ ಪ್ಲೇಸ್ಗಳ ವಿಡಿಯೋ ಎಲ್ಲ ಆಲ್ರೆಡಿ ಹಾಕಿದ್ದೀನಿ. ಸೊ ಇನ್ಯಾವುದಾದ್ರು ಒಳ್ಳೆ ಪ್ಲೇಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಕೂಡ ವಿಸಿಟ್ ಮಾಡ್ತೀನಿ. ನನ್ನ ತಂಗಿ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾಳೆ. ಕ್ಯಾಮ್ರಾ ಇಟ್ಕೊಂಡು ಸರ್ಕಸ್ ಮಾಡ್ತಾವಳೆ. ಎಂತ ಗೊತ್ತಾ, ಇವತ್ತು ಮನೆಗೆ ಈ ಒಂದು ಗಾದೆ ಮಾತು ನೀವು ಕೇಳೇ ಹೇಳ್ತೀರಾ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ. ಸೊ ದೇಶನ ಸುತ್ತಬೇಕು, ಜೊತೆಗೆ ಕೋಶನ ಓದಬೇಕು. ಆವಾಗ ಮಾತ್ರ ನಮಗಿರುವಂತಹ ನಾಲೆಜ್ ಇನ್ನೂ ಜಾಸ್ತಿನೇ ಆಗತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ಗೆ ಬನ್ನಿ. ಭೀಮನಗುಡ್ಡ ನಾನು ತೋರಿಸಿರುವಂತಹ ಪ್ಲೇಸ್ ಅಲ್ಟಿಮೇಟ್ ಆಗಿತ್ತು. ನಾನಂತೂ ಸಖತ್ ಮಜಾ ಮಾಡಿದೆ. ನನ್ನ ತಂಗಿ ಕೂಡ ಮಜಾ ಮಾಡಿದ್ಲು. ಇನ್ನು ಸನ್ಸೆಟ್ ನೋಡಿಕೊಂಡು ನಾವು ಕೂಡ